ನಮ್ಮ ಅಣ್ಣ ಮದ್ವಿ ಆದ್ಮೇಲೆ ನನ್ನನ್ ಮರ್ತಾನಂತ ಹೇಳಿ ಜಗಳ ಮಾಡಾತಿದ್ದೆ. ಈಗ್ರಿ ಮದ್ವೆ ಆಗ್ಯದ, ಮದ್ವೆ ಆದ್ಮೇಲೆ ಒಂದ್ಸತಿ ಕಾಲ್ ಮಾಡಂಗ ತಂಗಿ ಅಲ್ಲ ಓ ನೋ ಅವನ ಪಿಕ್ಚರ್ ಹಿಂಗೆ ಕ್ರೌಡ್ ನೋಡ್ಸತಿ ನಮ್ಮನ್ನ. ಇರೋದ್ ಸಿಂಪಲ್ ರೂಟ್ ಅದ. ಇವ ಸುತ್ತಾಕ್ಸಿ ಕರ್ಕೊಂಡು ಹೊಟ್ಟಿದ್ದ. ನನ್ನ ತಲೆಯರ ಕೆಡಾಕತ್ತಿತ್ತು. ಸ್ನಾನ ಇಲ್ಲ ಸಂಧ್ಯಾವನ ಇಲ್ಲಾರ್ದಂಗ ಹೊರಗ್ ಬಂದಿದ್ದೆ. ಯಾರ ನೋಡ್ರಿ ನಗಬೇಕಿತ್ತು ಹಂಗ ಕಾಣಕತ್ತಿದ್ದೆ. ಆರ ಇವ ಅಕ್ಷಯ ಪಾರ್ಕ್ ಅಂತ ಗೋಕುಲ್ ರೋಡ್ ಅಂತ ಎಷ್ಟ್ ರೋಡ್ ನೋಡ್ಸಾಕ ದಡಮ ನೋಡ ಸುಮ್ಮ ಪೆಟ್ರೋಲ್ ಹಾಳ್ ಮಾಡ್ತಾನವ. ನಮ್ಮ ಅಕ್ಕ ನಮ್ಮ ಎಲ್ಲರಿಗೂ ಊಟಕ್ಕಂತ ಹೇಳಿ ಅವ್ರ ಮನೆಗೆ ಕರ್ದಿದ್ಲ. ನಂಗೂ ಈ ಹಪ್ಪಳ ತಂದು ಕೊಡ, ಒಂದ್ ಕೊಡ, ಒಂದ ಕೊಡ. ಇನ್ನೊಂದ್ಸತಿ ಹೇಳ. ನಾಲ್ಗೆ ಚಪ್ಲ ತಡಿಲಾರ್ದಕ್ಕ ನಾ ಬಿಸಿ ಬಿಸಿ ಬಾಯಾಗ ಬಿಸಿ, ನಾಲ್ಗೆ ಬಿಸಿ, ನಾಳಿಗೆ ಸುಡ್ತ. ನಾಳೆ ಡೈಲಾಗ್ ಹೇಳಕ್ ಬರ್ಲಿಲ್ಲ ಮಾಡ್ತೀನಿ. ಅಣ್ಣ ತಂಗಿ ಸೇರ್ಕೊಂಡು ಉಪ್ಪಿನಕಾಯಿಗೋಸ್ಕರ ಜಗಳ ಮಾಡಾತಿದ್ವಿ. ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್ ಬರೀ ನಾಟಕ. ಎನ್ಸಿಲ ಮುಸ್ರಿ ಏನಾರ ಒಂಚೂರ ಅದೇನ. ನಮ್ಮ ಅಣ್ಣ ಇಷ್ಟ ಚಂದ ನನ್ನನ್ನು ಬಕ್ರ ಮಾಡ್ತಾನಂತ ಗೊತ್ತೇ ಇರ್ಲಿಲ್ಲ. ಎಲ್ಲೇ ಕೊಡ್ಲೆ ಮಾವಿನಕಾಯಿ ಇದ್ರೊಳಗಿನ ಬೀಜ ಇಲ್ಲ ಇರೋಗ. ಬ್ಯಾಡ ನಂಗ ಎಲ್ಲರಿಗೂ ನನ್ ಮಾವಿನಕಾಯಿ ಮೇಲೆ ಕಣ್ಣ. ಏ ಮಸ್ತ್ ಇರ್ತದ. ಹೊಟ್ಟಾಗ ಇದ್ರದ ಗಿಡ ಮರ ಬೀಳುತ್ತೆ. ಗಿಡ ಅಲ್ಲ ಮರ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಈ ಜಗಳದೊಳಗ ನಮ್ಮ ಅಣ್ಣ ಒಂದ್ ಕನ್ಕ್ಲೂಷನ್ ಬಂದಾರಿ. ಅದೇನಪ್ಪಾ ಅಂತಂದ್ರೆ ನೀವ ಕೇಳಿಸ್ಕೊಳ್ರಿ. ಹಾ ಸರಿ. ಇಟ್ರಲ್ಲಿ ಹಂದಿ ನಾಯಿಗತೆ ಕಚ್ಚಾಡಾಕತ್ತಿದ್ವಿ. ನಾವಿಬ್ರು ಸೇರ್ಕೊಂಡ ಮಾವಿನಕಾಯಿ ಬೀಜ ತಿಂದ್ವಿ. ಎಷ್ಟು ಕೈ ಇತ್ತಂದ್ರ ಅಯ್ಯೋ ಸಣ್ಣ ಕೂಸ. ನನ್ ತಾಟ್ ಒಳಗಿರೋಂತಹ ಮೊಸರನ್ನ ಎಲ್ಲಾರು ಇಷ್ಟ ಪಡ್ತಾರಿ. ಅದಕ್ಕೆ ನಮ್ಮ ಅಣ್ಣನು ಬಹಳ ಇಷ್ಟಪಟ್ಟ ತಿನ್ನಾಕತ್ತಿದ್ದ. ಅರ ನನ್ ಪ್ಲಾನ್ ಬೇರೆನ ಇತ್ತು. ಟೇಸ್ಟ್ ಹಾಳಾಗೋಲ್ತಿ ನಿಂದ. ಇದು ಯಾಕ ನಾವ ಪಾಯಸ ತಿನ್ನತ್ತಿದ್ದ, ನಾ ಮೊಸರನ್ನ ತಿನ್ಸಿ ಅವ್ನ್ ಟೇಸ್ಟ್ ಹಾಳ್ ಮಾಡ್ಬೇಕು.